ನಮ್ಮ ಭಾರತದ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಇಂದಿಗೂ ಕೂಡ ಮಹಿಳೆಯರಿಗೆ ಲೋಕಸಭೆಗಳಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಸರಿಯಾದಂಥ ಪ್ರಾತಿನಿಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ 33% ಮೀಸಲಾತಿಯನ್ನು ಕೊಡತಕ್ಕಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿತ್ತು. ಇದೊಂದು ಬಹಳ ಒಂದು ಸುವರ್ಣಾವಕಾಶ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಮಹಿಳಾ ಸಮುದಾಯಕ್ಕೆ 33% ಮಹಿಳಾ ಮೀಸಲಾತಿಯನ್ನು ಕೊಡುವಂಥದ್ದು ಸುವರ್ಣ ಅವಕಾಶವನ್ನು ನಿನ್ನೆ ಅದನ್ನ ಪಾಸ್ ಆಗಲಿಕ್ಕೆ ಬಿಡಲಿಲ್ಲ ವಿರೋಧ ಪಕ್ಷದವರು. ಇದರಿಂದ ವಿರೋಧ ಪಕ್ಷದವರು ಅದಕ್ಕೆ ಅಡ್ಡ ಹಾಕಿದ್ರಿಂದ ಇವತ್ತು ಆ ಮಸೂದೆಗೆ ಸೋಲಾಗಿದೆ. ಇದು ನಿಜವಾಗ್ಲೂ ನಾವು ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಅವಮಾನ ಅಥವಾ ಅಪಮಾನ ಮತ್ತು ಅಗೌರವ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವರನ್ನ ಮುಖ್ಯವಾಹಿನಿಗೆ ತರತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಈಗಾಗಲೇ 30 ವರ್ಷ ವಿಳಂಬ ಆಗಿದೆ. 1996ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಧೇಯಕವನ್ನು ಮಂಡಿಸಿದ್ರು, ಆದರೆ ಅದು ಅನುಮೋದನೆ ಸಿಗಲಿಲ್ಲ. ಇವಾಗ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇದಕ್ಕೆ ಕಾಯಕಲ್ಪ ಮಾಡಬೇಕು ಅನ್ನುವ ಒಂದು ನಿರ್ಧಾರ ಮಾಡಿದ್ರು. ಇದಕ್ಕೆ ವಿರೋಧ ಪಕ್ಷದವರು ಸಹಕರಿಸಲಿಲ್ಲ. ಯಾಕೆಂದ್ರೆ ಅದರ ಜೊತೆಗೆ ಏನೋ ಒಂದು ಇಲ್ಲ, ದಕ್ಷಿಣ ಭಾರತದಲ್ಲಿ ಇದು MP ಸೀಟ್ಸ್ ಬಹಳ ಲೋಕಸಭಾ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ನೆರೇಟಿವ್ ಅಥವಾ ಒಂದು ಆಪ್ರೆನ್ಷನ್ ಮಾಡಿ ಅದು ನಿಜ ಅಲ್ಲ. ಯಾಕೆಂದ್ರೆ ನಮ್ಮ ಗೃಹ ಮಂತ್ರಿಯವರು ಹೇಳಿದ್ರು, ಅದರ ಲೋಕಸಭೆನಲ್ಲೇ ಹೇಳಿದ್ರು, ನನಗೆ 1 ಗಂಟೆ ಅವಕಾಶ ಕೊಡಿ, ಅಡ್ಜರ್ನ್ ಮಾಡಿ, ನಾನು ಇದನ್ನ ಈ ಬಿಲ್ಲಲ್ಲೇ ಸೇರಿಸ್ತೀನಿ ಈ ಅಮೆಂಡ್ಮೆಂಟ್ನ. ಅಂದ್ರೆ ನಾವು ಪ್ರಪೋರ್ಷನೇಟ್ ಆಗಿ 50% ಇನ್ಕ್ರೀಸ್ ಮಾಡತಕ್ಕಂಥ ಒಂದು ವಿಧೇಯಕವನ್ನು ಕೂಡ ಮಂಡಿಸೋಣ ಅಂತಾನು ಹೇಳಿದ್ರು. ಅದರಿಂದ ಏನಾಗ್ತಾ ಇತ್ತು, ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕರ್ನಾಟಕವೂ ಸೇರಿ ಈಗ ನಮ್ದು 28 ಇತ್ತು, 42 ಆಗ್ತಾ ಇತ್ತು. ತಮಿಳುನಾಡು 39 ಇತ್ತು, 59 ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಹೇಳ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು, ಸನ್ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ, ಇಲ್ಲ 2023ನೇ ನಲ್ಲಿ ಏನು ಪಾಸ್ ಆಗಿತ್ತು ಇದು ಈ ಮಸೂದೆ, ಅದನ್ನೇ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳ್ತಾರೆ. ಅಂದ್ರೆ 543 ಒಳಗಡೆನೆ 33% ರಿಸರ್ವೇಶನ್ ಕೊಟ್ರೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅವ್ರ ಪಕ್ಷದ ಗಂಡಸರುಗಳೇ ಇದನ್ನ ಒಪ್ಪೋದಿಲ್ಲ. ಹೀಗಾಗಿ ಇವತ್ತು ಏನೋ ಒಂದು ಸುವರ್ಣ ಅವಕಾಶ ಕೈ ಚೆಲ್ಲಿ ಹೋಯ್ತು. ಆದ್ರೆ ಇದು ನಿಜವಾಗ್ಲೂ ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡಿದಂತ ದೊಡ್ಡ ಅಪಚಾರ ಅಂತ ಅನ್ನಿಸುತ್ತೆ ನನಗೆ. ಯಾಕೆಂದ್ರೆ ಇದು ಎಲ್ಲರೂ ಕೂಡ ಒಂದಾಗಿ ಮಾಡತಕ್ಕಂತ ಒಂದು ವಿಧೇಯಕ. ಅದರಿಂದ ನಾವು ನಿಜವಾಗ್ಲೂ ಇದೊಂದು ಮನಸ್ಸಿಗೆ ಬಹಳ ನೋವಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಸುಮಾರು 528 ಜನ ನಿನ್ನೆ ನಾವು ಭಾಗಿಯಾಗಿದ್ವಿ ಇದರ ವಿರುದ್ಧ ನಿಜವಾಗ್ಲೂ ಮತ ಹಾಕಿದ್ದು ಸರಿ ಇಲ್ಲ ವಿರೋಧ ಪಕ್ಷದವ್ರಿಗೆ. ಹೀಗಾಗಿ ಅಂದ್ರೆ ನಾವು ಇದು 543ರಿಂದ ಈಗ 850 ಪ್ರಪೋರ್ಷನೇಟ್ಗೆ ಆಗ್ತಾ ಇತ್ತು. ಉತ್ತರ ಭಾರತಕ್ಕೂ ಜಾಸ್ತಿ ಆಗ್ತಿತ್ತು, ದಕ್ಷಿಣ ಭಾರತಕ್ಕೂ ಜಾಸ್ತಿ ಆಗ್ತಿತ್ತು. ಅಂದ್ರೆ ವಿನ್ ಸಿಚುವೇಶನ್ ಫಾರ್ ಮೆನ್ ಅಂಡ್ ವುಮೆನ್ ಆಗೋದು. ವಿನ್ ಸಿಚುವೇಶನ್ ಅಂದ್ರೆ ಗಂಡಸರು ಸೀಟ್ಸು ಹಾಗೆ ಸುರಕ್ಷಿತವಾಗಿರೋದು, ಮತ್ತೆ ಹೆಂಗಸರಿಗೆ ಕೂಡ ಮೀಸಲಾತಿ ಸಿಗ್ತಾ ಇತ್ತು. ಸೊ ಹೀಗಾಗಿ ಇದನ್ನ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ವಿರೋಧ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ನಿಜವಾದ ಅಂಶ ಇಲ್ಲ ಅಂತ ನನ್ನ ಭಾವನೆ.